ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಮ ಮನೆಯ ಕರೆಂಟ್ ಬಿಲ್ ಎಷ್ಟು ಬರ್ತಿದೆ? 1000 ರೂಪಾಯಿನಾ, 5000 ರೂಪಾಯಿನಾ ಅಥವಾ ಅದಕ್ಕಿಂತ ಜಾಸ್ತಿನಾ? ಪ್ರತಿ ತಿಂಗಳು ನಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಒಂದು ದೊಡ್ಡ ಮೊತ್ತವನ್ನು ಕೇವಲ ವಿದ್ಯುತ್ ಮತ್ತು ಪೆಟ್ರೋಲ್ಗಾಗಿಯೇ ಖರ್ಚು ಮಾಡ್ತೀವಿ. ಆದರೆ ನಾವೆಲ್ಲರೂ ಬದುಕುತ್ತಿರೋ ಈ ಭೂಮಿಯ ಗಾಳಿಯಲ್ಲಿ, ಶೂನ್ಯ ದ್ರವ್ಯರಾಶಿಯಲ್ಲಿ ಇಡೀ ಜಗತ್ತಿಗೆ ಲೈಫ್ ಟೈಮ್ ಉಚಿತವಾಗಿ ವಿದ್ಯುತ್ ನೀಡಬಲ್ಲ ಅಪಾರವಾದ ಶಕ್ತಿ ಅಡಗಿದೆ ಎಂದು ವಿಜ್ಞಾನ ನಿರೂಪಿಸಿದೆ. ಅದನ್ನೇ ವಿಜ್ಞಾನದ ಭಾಷೆಯಲ್ಲಿ 0 ಪಾಯಿಂಟ್ ಎನರ್ಜಿ ಅಥವಾ ಫ್ರೀ ಎನರ್ಜಿ ಅಂತಾರೆ. ನಿಮಗೆ ಗೊತ್ತಾ, ಇತಿಹಾಸದಲ್ಲಿ ಇಂತಹ ಇಂಧನ ಮತ್ತು ವಿದ್ಯುತ್ ತಂತ್ರಜ್ಞಾನವನ್ನು ಕಂಡುಹಿಡಿದ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳು ರಾತ್ರೋರಾತ್ರಿ ನಿಗೂಢವಾಗಿ ಕಾಣೆಯಾದರು. ಕೆಲವರು ಕಾರಿನಲ್ಲೇ ರಹಸ್ಯವಾಗಿ ಸಾವನ್ನಪ್ಪಿದ್ರು. ಇನ್ನು ಕೆಲವರ ಲ್ಯಾಬ್ಗಳನ್ನು ಬಾಂಬ್ ಬಿಟ್ಟು ಧ್ವಂಸ ಮಾಡಲಾಯಿತು. ಅವರು ಕಂಡುಹಿಡಿದ ಪೇಟೆಂಟ್ ಹಕ್ಕುಗಳು ಇವತ್ತಿಗೂ ಯಾರಿಗೂ ಸಿಗದ ಹಾಗೆ ಕತ್ತಲೆ ಕೋಣೆಯಲ್ಲಿ ಲಾಕ್ ಆಗಿವೆ. ಇಷ್ಟಕ್ಕೂ ಈ ವಿಜ್ಞಾನಿಗಳನ್ನು ಇಲ್ಲದಂತೆ ಮಾಡಿದ್ದು ಯಾರು? ಪ್ರಪಂಚದ ಜನರಿಗೆ ಉಚಿತವಾಗಿ ವಿದ್ಯುತ್ ಸಿಕ್ಕಿಬಿಟ್ಟರೆ $1 ಬಿಲಿಯನ್ ಬಿಸ್ನೆಸ್ ಮಾಡುವ ಯಾವ ಜಾಗತಿಕ ಮಾಫಿಯಾಗಳು ರೋಡಿಗೆ ಬರ್ತಾರೆ? ಈ ವಿಡಿಯೋದಲ್ಲಿ ನೀವು ನೋಡಲಿರೋದು ಸೈನ್ಸ್, ಬಿಸ್ನೆಸ್ ಮತ್ತು ಕ್ರಿಮಿನಲ್ ಥ್ರಿಲ್ಲರ್ ಸಿನಿಮಾವನ್ನು ಮೀರಿಸುವ ಇತಿಹಾಸದ ಅತ್ಯಂತ ಕರಾಳ ಮತ್ತು ನಿಜವಾದ ರಹಸ್ಯ ಪುಟಗಳು. ಮಿಸ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ಈ ಕಥೆಯ ಅಸಲಿ ನಾಯಕ ಮತ್ತು ಮೊದಲ ಬಲಿಪಶು ಯಾರು ಗೊತ್ತಾ? ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ನಿಕೋಲಾ ಟೆಸ್ಲಾ. ಇವತ್ತು ನಾವು ಬಳಸ್ತಿರೋ AC ಕರೆಂಟ್ ಕೊಟ್ಟಿದ್ದೇ ಈ ಮಹಾನುಭಾವ. 1901ರಲ್ಲಿ ಟೆಸ್ಲಾ ಅವರು ನ್ಯೂಯಾರ್ಕ್ನಲ್ಲಿ ಬರೋಬ್ಬರಿ 187 ಅಡಿ ಎತ್ತರದ ಭಾರೀ ದೊಡ್ಡ ಗೋಪುರವನ್ನು ಕಟ್ಟುತ್ತಾರೆ. ಅದರ ಹೆಸರು ವಾರ್ಡನ್ ಕ್ಲಿಫ್ ಟವರ್. ಟೆಸ್ಲಾ ಅವರ ಐಡಿಯಾ ಏನಾಗಿತ್ತು ಅಂದರೆ, ಯಾವುದೇ ವೈರ್ಸ್ ಅಥವಾ ಕೇಬಲ್ಸ್ ಇಲ್ಲದೆ ಭೂಮಿಯ ವಾತಾವರಣವನ್ನು ಬಳಸಿಕೊಂಡು ಇಡೀ ಜಗತ್ತಿಗೆ ಉಚಿತವಾಗಿ ವೈರ್ಲೆಸ್ ಎಲೆಕ್ಟ್ರಿಸಿಟಿ ತಲುಪಿಸುವುದು. ಇದಕ್ಕೆ ಬಂಡವಾಳ ಹೂಡಿದ್ದು ಅಮೆರಿಕಾದ ಅತಿ ದೊಡ್ಡ ಉದ್ಯಮಿ JP ಮಾರ್ಗನ್. ಒಮ್ಮೆ JP ಮಾರ್ಗನ್ ಟೆಸ್ಲಾ ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಟೆಸ್ಲಾ, ನೀನೇನೋ ಗಾಳಿಯಲ್ಲಿ ಕರೆಂಟ್ ಕಳಿಸ್ತೀಯಾ, ಆದರೆ ಈ ಕರೆಂಟ್ಗೆ ನಾನು ಮೀಟರ್ ಇಡೋದು ಎಲ್ಲಿ? ಜನರಿಂದ ದುಡ್ಡು ವಸೂಲಿ ಮಾಡೋದು ಹೇಗೆ ಅಂತ. ಅದಕ್ಕೆ ಟೆಸ್ಲಾ ನಕ್ಕು ಹೇಳ್ತಾರೆ, ಇದು ಪ್ರಕೃತಿ ನೀಡಿರೋ ಶಕ್ತಿ, ಇದನ್ನು ಜನರಿಗೆ ಉಚಿತವಾಗಿ ಕೊಡಬೇಕು ಅಂತ. ಬಿಸ್ನೆಸ್ ಮ್ಯಾನ್ ಮಾರ್ಗನ್ಗೆ ತಲೆ ಕೆಟ್ಟು ಹೋಗುತ್ತದೆ. ಉಚಿತವಾಗಿ ಕರೆಂಟ್ ಸಿಕ್ಕರೆ ತಾನು ಹೂಡಿಕೆ ಮಾಡಿರುವ ಕಾಪರ್ ಕೇಬಲ್ಸ್ ಮತ್ತು ಕಲ್ಲಿದ್ದಲು ಬಿಸ್ನೆಸ್ ನಾಶವಾಗುತ್ತದೆ ಎಂದು ಅರಿತು ರಾತ್ರೋರಾತ್ರಿ ಟೆಸ್ಲಾಗೆ ಫಂಡಿಂಗ್ ಮಾಡುವುದನ್ನು ನಿಲ್ಲಿಸಿಬಿಡ್ತಾರೆ. ಅಷ್ಟೇ ಅಲ್ಲ, ಆ ಟವರ್ ಅನ್ನು ಕೂಡ ಧ್ವಂಸ ಮಾಡಲಾಗುತ್ತದೆ. ಟೆಸ್ಲಾ ಕಡು ಬಡತನದಲ್ಲಿ ಒಂದು ಹೋಟೆಲ್ ರೂಮ್ನಲ್ಲಿ ರಹಸ್ಯವಾಗಿ ಸಾವನ್ನಪ್ಪುತ್ತಾರೆ. ಅವರು ಸತ್ತ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಗುಪ್ತಚರ ಇಲಾಖೆ FBI ಅವರ ರೂಮ್ಗೆ ನುಗ್ಗಿ ಅವರು ಬರೆದಿದ್ದ ಎಲ್ಲ ರಿಸರ್ಚ್ ಪೇಪರ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಇವತ್ತಿಗೂ ಆ ಪೇಪರ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಫ್ರೀ ಎನರ್ಜಿ ಮಾಫಿಯಾದ ಮೊದಲ ನಡೆ. ಟೆಸ್ಲಾ ನಂತರ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಅತಿ ದೊಡ್ಡ ಮಿಸ್ಟರಿ ಸ್ಟಾನ್ಲಿ ಮೇಯರ್. 1970 ಮತ್ತು 80ರ ದಶಕದಲ್ಲಿ ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ಬೆಲೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು. ಆಗ ಅಮೆರಿಕದ ಈ ಎಂಜಿನಿಯರ್ ಒಂದು ಅದ್ಭುತವನ್ನು ಕಂಡುಹಿಡಿದರು. ಅದೇನೆಂದರೆ ವಾಟರ್ ಫ್ಯೂಯಲ್ ಸೆಲ್. ಇವರು ಒಂದು ಕಾರನ್ನು ತಯಾರಿಸಿದರು. ಆ ಕಾರಿಗೆ ಪೆಟ್ರೋಲ್ ಬೇಕಿರಲಿಲ್ಲ. ಕೇವಲ ನದಿ ಅಥವಾ ಬಾವಿಯ ನೀರು ಹಾಕಿದರೆ ಸಾಕಿತ್ತು. ವಿಜ್ಞಾನದ ನಿಯಮದ ಪ್ರಕಾರ ನೀರಿನಲ್ಲಿರೋ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಇವರು ಬೇರ್ಪಡಿಸಿ ಆ ಹೈಡ್ರೋಜನ್ ಬಳಸಿ ಇಂಜಿನ್ ರನ್ ಮಾಡ್ತಾ ಇದ್ರು. ಇವರ ಕಾರು ಕೇವಲ 83 ಲೀಟರ್ ನೀರು ಹಾಕಿದರೆ ಇಡೀ ಅಮೆರಿಕವನ್ನು ಕ್ರಮಿಸುತ್ತಿತ್ತು. ಇಡೀ ಜಗತ್ತಿನ ಮೀಡಿಯಾಗಳು ಇವರ ಮನೆ ಮುಂದೆ ಬಂದು ನಿಂತವು. ದೊಡ್ಡ ದೊಡ್ಡ ತೈಲ ಕಂಪನಿಗಳು ಇವರಿಗೆ $1 ಬಿಲಿಯನ್ ಆಫರ್ ನೀಡಿ ಈ ತಂತ್ರಜ್ಞಾನವನ್ನು ತಮಗೆ ಮಾರಿಬಿಡು ಎಂದರು. ಆದರೆ ಸ್ಟಾನ್ಲಿ ಮೇಯರ್ ಒಪ್ಪಲಿಲ್ಲ. ಕೊನೆಗೆ 1998ರ ಮಾರ್ಚ್ 20ರಂದು ಒಂದು ಕರಾಳ ಘಟನೆ ನಡೆಯಿತು. ಸ್ಟಾನ್ಲಿ ಮೇಯರ್ ಮತ್ತು ಅವರ ಸಹೋದರ ಇಬ್ಬರು ಬೆಲ್ಜಿಯಂನ ಒಂದು ರೆಸ್ಟೋರೆಂಟ್ನಲ್ಲಿ ಇಬ್ಬರು ಉದ್ಯಮಿಗಳ ಜೊತೆ ಡಿನ್ನರ್ ಮಾಡ್ತಾ ಇದ್ರು. ಸ್ಟಾನ್ಲಿ ಮೇಯರ್ ಕ್ರಾನ್ಬೆರಿ ಜ್ಯೂಸ್ ಕುಡಿದ ತಕ್ಷಣ ಇದ್ದಕ್ಕಿದ್ದಂತೆ ಅವರ ಗಂಟಲು ಹಿಡಿದುಕೊಂಡಿತು. ಅವರು ರೆಸ್ಟೋರೆಂಟ್ನಿಂದ ಹೊರಗೆ ಬಂದು ಒಂದು ಪಾರ್ಕಿಂಗ್ ಲಾಟ್ನಲ್ಲಿ ಕುಸಿದು ಬಿದ್ದರು. ಸಾಯುವ ಮುನ್ನ ಅವರು ಅಣ್ಣನ ಕೈ ಹಿಡಿದು ಹೇಳಿದ ಒಂದೇ ಒಂದು ಮಾತು, ದೇ ಪಾಯ್ಸನ್ ಮೀ. ಅವರು ನನಗೆ ವಿಷ ಹಾಕಿದ್ದಾರೆ ಅಂತ. ಇವತ್ತಿಗೂ ಅವರ ಸಾವು ಮಿಸ್ಟರಿ. ಅವರು ಸತ್ತ ಕೆಲವೇ ದಿನಗಳಲ್ಲಿ ಅವರ ಮನೆಯಲ್ಲಿದ್ದ ಆ ವಾಟರ್ ಕಾರ್ ಮತ್ತು ರಿಸರ್ಚ್ ಉಪಕರಣಗಳನ್ನು ಕಳ್ಳತನ ಮಾಡಲಾಯಿತು. ಸ್ನೇಹಿತರೆ, ವಿಜ್ಞಾನಿಗಳ ಸಾವು ಒಂದು ಕಡೆ ಇರಲಿ, ಅಸಲಿಗೆ ಈ 0 ಪಾಯಿಂಟ್ ಎನರ್ಜಿ ಅಂದರೆ ಏನು? ಇದು ನಿಜವಾಗಿಯೂ ಸಾಧ್ಯನಾ ಅಥವಾ ಇದೊಂದು ಕಲ್ಪನೆನಾ? ನೈಜ ವಿಜ್ಞಾನದ ಪ್ರಕಾರ ಇದು 100ಕ್ಕೆ 100 ಸತ್ಯ. ಕ್ವಾಂಟಮ್ ಫಿಸಿಕ್ಸ್ ನಿಯಮದ ಪ್ರಕಾರ ನೀವು ಯಾವುದೇ ಒಂದು ಜಾಗದಲ್ಲಿರೋ ಗಾಳಿ, ಬೆಳಕು, ಉಷ್ಣಾಂಶ ಎಲ್ಲವನ್ನೂ ತೆಗೆದು ಶೂನ್ಯ ಮಾಡಿದರೂ ಸಹ ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ನಲ್ಲೂ ಒಂದು ಸಣ್ಣ ಶಕ್ತಿ ಕಂಪಿಸಿರುತ್ತದೆ. ಅದನ್ನೇ 0 ಪಾಯಿಂಟ್ ಎನರ್ಜಿ ಅಂತಾರೆ.
ಅಂದರೆ ಈ ಬ್ರಹ್ಮಾಂಡದ ಶೂನ್ಯ ಬಿಂದುವಿನಲ್ಲೂ ಅಪಾರವಾದ ಅಡಗಿರುವ ಶಕ್ತಿ ಇದೆ. ಒಂದು ಸಣ್ಣ ಕಪ್ನಲ್ಲಿರುವ ಶೂನ್ಯ ಜಾಗದಲ್ಲಿ ಇಡೀ ಪ್ರಪಂಚದ ಸಮುದ್ರಗಳನ್ನು ಕುದಿಸಬಲ್ಲ ಎನರ್ಜಿ ಅಡಗಿದೆ ಎಂದು ಕ್ವಾಂಟಮ್ ವಿಜ್ಞಾನಿಗಳು ಹೇಳ್ತಾರೆ. ಈ ಶಕ್ತಿಯನ್ನು ಮ್ಯಾಗ್ನೆಟಿಕ್ ಮೋಟಾರ್ಸ್ ಅಥವಾ ಕೋಲ್ಡ್ ಫ್ಯೂಷನ್ ತಂತ್ರಜ್ಞಾನದ ಮೂಲಕ ವಿದ್ಯುತ್ತಾಗಿ ಬದಲಿಸಬಹುದು. ಅಂದರೆ ಇದಕ್ಕೆ ಯಾವುದೇ ಕಲ್ಲಿದ್ದಲು, ಯುರೇನಿಯಂ ಅಥವಾ ಪೆಟ್ರೋಲ್ ಬೇಕಾಗಿಲ್ಲ. ಇದು ಪರಿಸರಕ್ಕೆ 100% ಪ್ಯೂರ್ ಮತ್ತು ಸಂಪೂರ್ಣ ಉಚಿತ. ಹಾಗಾದ್ರೆ ಇಷ್ಟು ಅದ್ಭುತವಾದ ಸೈನ್ಸ್ ಹೊರಗಡೆ ಬರಲು ಜಗತ್ತಿನ ಶಕ್ತಿಗಳು ಏಕೆ ಬಿಡ್ತಿಲ್ಲ? ಇಲ್ಲೇ ಇರುವುದು ಬಿಗ್ಗೆಸ್ಟ್ ಬಿಸ್ನೆಸ್ ಟ್ವಿಸ್ಟ್, ಪೆಟ್ರೋಲ್ ಡಾಲರ್ ರಾಜಕೀಯ. ಜಗತ್ತಿನ ಇಡೀ ಆರ್ಥಿಕತೆ ನಿಂತಿರುವುದು ಕಚ್ಚಾ ತೈಲದ ಮೇಲೆ. ಪ್ರಪಂಚದ ಯಾವುದೇ ದೇಶ ಪೆಟ್ರೋಲ್ ಖರೀದಿಸಬೇಕಾದರೆ ಅಮೆರಿಕದ ಡಾಲರ್ ಅನ್ನೇ ಕರೆನ್ಸಿಯಾಗಿ ಬಳಸಬೇಕು ಎಂಬ ಒಪ್ಪಂದವಿದೆ. ಇದನ್ನೇ ಪೆಟ್ರೋ ಡಾಲರ್ ನೆಟ್ವರ್ಕ್ ಅಂತಾರೆ. ಜಗತ್ತಿನ ದೊಡ್ಡ ತೈಲ ಕಂಪನಿಗಳು ದಿನಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ಒಂದೊಮ್ಮೆ ಈ 0 ಪಾಯಿಂಟ್ ಎನರ್ಜಿ ಅಥವಾ ಫ್ರೀ ಎನರ್ಜಿ ಮಾರುಕಟ್ಟೆಗೆ ಬಂದು ಬಿಟ್ಟರೆ ಏನಾಗುತ್ತದೆ? ಪ್ರಪಂಚದ ಯಾವುದೇ ದೇಶಕ್ಕೆ ಗಲ್ಫ್ ದೇಶಗಳ ಪೆಟ್ರೋಲ್ ಬೇಕಾಗಿರುವುದಿಲ್ಲ. ಅಮೆರಿಕದ ಡಾಲರ್ ಕರೆನ್ಸಿ ತಾಕತ್ತು ರಾತ್ರೋರಾತ್ರಿ ಶೂನ್ಯವಾಗುತ್ತದೆ. ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡುತ್ತಿರುವ ಬಿಲಿಯನೇರ್ ಉದ್ಯಮಿಗಳು ಮತ್ತು ಬ್ಯಾಂಕರ್ಗಳು ಭಿಕ್ಷುಕರಾಗುತ್ತಾರೆ. ಅದಕ್ಕಾಗಿಯೇ ಈ ಜಾಗತಿಕ ಆರ್ಥಿಕ ಸಾಮ್ರಾಜ್ಯ ಉರುಳಿ ಬೀಳಬಾರದು ಎಂಬ ಒಂದೇ ಕಾರಣಕ್ಕೆ ಯಾವುದೇ ದೇಶದಲ್ಲಿ ಉಚಿತ ಎನರ್ಜಿ ಸಂಶೋಧನೆ ನಡೆದ ತಕ್ಷಣ ಅದನ್ನು ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ಮುಚ್ಚಿ ಹಾಕಲಾಗುತ್ತದೆ. ಇದು ಕೇವಲ ಊಹಾಪೋಹ ಅಲ್ಲ ಸ್ನೇಹಿತರೆ, ಇದಕ್ಕೆ ಲಿಖಿತ ಕಾನೂನು ಪುರಾವೆ ಇದೆ. ಅಮೆರಿಕದಲ್ಲಿ 1951ರಲ್ಲಿ ಒಂದು ಕರಾಳ ಕಾನೂನನ್ನು ಜಾರಿಗೆ ತರಲಾಯಿತು. ಅದರ ಹೆಸರು ಇನ್ವೆನ್ಷನ್ ಸೀಕ್ರೆಸಿ ಆಕ್ಟ್ 1951. ಈ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ಸ್ವತಂತ್ರ ವಿಜ್ಞಾನಿ ಅಥವಾ ಸಾಮಾನ್ಯ ಮನುಷ್ಯ ದೇಶದ ಆರ್ಥಿಕತೆ ಅಥವಾ ಮಿಲಿಟರಿ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಹೊಸ ತಂತ್ರಜ್ಞಾನ ಕಂಡುಹಿಡಿದು ಅದಕ್ಕೆ ಪೇಟೆಂಟ್ ಕೇಳಲು ಹೋದರೆ ಸರ್ಕಾರ ಅದನ್ನು ರಾಷ್ಟ್ರೀಯ ರಹಸ್ಯ ಎಂದು ಘೋಷಿಸಿ ಆ ಪೇಟೆಂಟ್ ಅನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಅಷ್ಟೇ ಅಲ್ಲ, ಆ ವಿಜ್ಞಾನಿ ಅದರ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಎಲ್ಲೂ ಮಾತನಾಡುವಂತಿಲ್ಲ. ಮಾತನಾಡಿದರೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಅಧಿಕೃತ ದಾಖಲೆಗಳ ಪ್ರಕಾರ ಇವತ್ತಿನವರೆಗೂ ಬರೋಬ್ಬರಿ 6,000ಕ್ಕೂ ಹೆಚ್ಚು ಹೊಸ ತಂತ್ರಜ್ಞಾನಗಳ ಪೇಟೆಂಟ್ಗಳನ್ನು ಈ ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕರಿಗೆ ಸಿಗದ ಹಾಗೆ ಲಾಕ್ ಮಾಡಲಾಗಿದೆ. ಇದರಲ್ಲಿ ಹೆಚ್ಚಿನವು ಉಚಿತ ಇಂಧನ, ಆಲ್ಟರ್ನೇಟಿವ್ ಎನರ್ಜಿ ಮತ್ತು ಸುಧಾರಿತ ಮೆಡಿಕಲ್ ತಂತ್ರಜ್ಞಾನಗಳಾಗಿವೆ. ಕಾನೂನಿನ ಹೆಸರಿನಲ್ಲಿ ಹೊಸ ಆವಿಷ್ಕಾರಗಳನ್ನು ಹೇಗೆ ಸಮಾಧಿ ಮಾಡಲಾಗುತ್ತಿದೆ ನೋಡಿ. ಸ್ನೇಹಿತರೆ, ಇತಿಹಾಸದಲ್ಲಿ ಎಷ್ಟೇ ತಂತ್ರಜ್ಞಾನಗಳನ್ನು ಮುಚ್ಚಿ ಹಾಕಿದ್ರೂ ಇವತ್ತಿನ ಇಂಟರ್ನೆಟ್ ಮತ್ತು ಓಪನ್ ಸೋರ್ಸ್ ಜಗತ್ತಿನಲ್ಲಿ ಸತ್ಯವನ್ನು ದೀರ್ಘಕಾಲ ಅಡಗಿಸಿಡಲು ಸಾಧ್ಯವಿಲ್ಲ. ಇವತ್ತು ಜಗತ್ತಿನಾದ್ಯಂತ ಸಾವಿರಾರು ಯುವ ವಿಜ್ಞಾನಿಗಳು ಸರ್ಕಾರದ ಅಂಗಿಲ್ಲದೆ ಇಂಟರ್ನೆಟ್ನಲ್ಲೇ ತಮ್ಮ ರಿಸರ್ಚ್ ಡೇಟಾವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಪರಿಸರ ಮಾಲಿನ್ಯ ಮುಕ್ತವಾಗಬೇಕು ಮತ್ತು ಸಾಮಾನ್ಯ ಜನರಿಗೆ ಉಚಿತ ಶಕ್ತಿ ಸಿಗಬೇಕು ಅನ್ನೋ ಹೋರಾಟಗಳು ಇನ್ನೂ ನಿಂತಿಲ್ಲ. ಸ್ನೇಹಿತರೆ, ನಿಕೋಲಾ ಟೆಸ್ಲಾ ಮತ್ತು ಸ್ಟಾನ್ಲಿ ಮೇಯರ್ ಅವರ ಈ ತ್ಯಾಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತದಲ್ಲಿ ಇಂತಹ ತಂತ್ರಜ್ಞಾನ ಬರಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.